UI ಸಿನಿಮಾದ ಟೀಸರ್ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಉಪ್ಪಿ ಸರ್ ಪುತ್ರ ಆಯುಷ್ ಇದ್ದಾರೆ. ಆಯುಷ್ ಒಬ್ಬ ಆಡಿಯನ್ ಆಗಿ ನೋಡೋದು ಬೇರೆ, ಒಬ್ಬ ಮಗ ಆಗಿ ನೋಡೋದು ಬೇರೆ. ನಿಮಗೆ ಫಸ್ಟ್ ಹೇಗೆ ಅನಿಸ್ತು? ಆ ವಿಷನ್ ಹೇಗಿತ್ತು? ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಅಪ್ಪ ದೊಡ್ಡ ಅಭಿಮಾನಿ, ಅವ್ರು ನಮ್ಮ ದೇವರು. ನಾನು ಆ್ಯಕ್ಚುಲಿ ಸ್ಟೇಜಲ್ಲಿ ಹೋಗಿದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅಪ್ಪ ಯು ಆರ್ ಗಾಡ್ ಆ್ಯಂಡ್ ಗಾಡ್ ಇಸ್ ಗ್ರೇಟ್ ಅಂತ. ಅವರು ಎಷ್ಟು ಸಿಂಪಲ್ ಆಗಿದ್ದಾರೆ, ಅವ್ರಿಗೆ ಅಭಿಮಾನಿ ಕಂದೆ ಪ್ರಾಣ. ಇದು ನಾನು ಈ ಟೀಸರ್ ನೋಡ್ಮೇಲೆ ನಂಗಂತೂ ಗೂಸ್ ಬಂಪ್ಸ್ ಬಂತು. ನಾನು ಶೇಕೆ ಆಗೋದೆ, ನಿಂತ್ಕೊಂಡ್ಬಿಟ್ಟೆ ಆಲ್ಮೋಸ್ಟು. ಅಷ್ಟು ಚೆನ್ನಾಗಿತ್ತು. ಮತ್ತು ಆ BGM ಟ್ರ್ಯಾಕ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ನಂಗೆ ಭಾಳ ಇಷ್ಟ ಆಯಿತು. ಸಹಜವಾಗಿ ಅಂದರೆ ಅಭಿಮಾನಿಗಳ ಕಲ್ಪನೆಯಲ್ಲಿ ಒಂದು ರೀತಿ ಇರುತ್ತೆ ಸಿನಿಮಾ. ನೀವು ಪ್ರತಿದಿನ ಮನೇಲಿ ನೋಡಿರ್ತೀರ ಉಪ್ಪಿ ಸರ್ ಸಿನಿಮಾಗೋಸ್ಕರ ಹೇಗೆ ಡೆಡಿಕೇಟ್ ಆಗಿರ್ತಾರೆ ಅನ್ನೋಂಥದ್ದು. ಹೌದು. ಸೊ ನಾನು UI ಬಿಹೈಂಡ್ ದ ಸೀನ್ಸ್ ನೋಡಿದ್ದೀನಿ. ಅವ್ರು ತುಂಬ ಯುನೀಕ್ ವೇ ಅಲ್ಲಿ ಮಾಡ್ತಾ ಇದ್ದಾರೆ. ಅವರು ಹೈದ್ರಾಬಾದಲ್ಲೂ ಸ್ವಲ್ಪ ಕೆಲಸ ಮಾಡ್ತಿದ್ರು. ಲೈಕ್ ಫಾರ್ 2-3 ಡೇಸ್ ನಾನು ಹೋಗಿದ್ದೆ ಬಿಹೈಂಡ್ ದ ಸೀನ್ಸ್. ಅವ್ರು ತುಂಬ ವರ್ಸಿಟೈಲು. ನಾನು ಅವ್ರ ಮಗ ಆಗಿ ಹೋದ್ರೂ ಅಪ್ಪ ಥರ ಅಲ್ಲಿ ನೋಡ್ಕೊತಾರೆ. ಮನೆಯಲ್ಲೂ ಅಷ್ಟೇ, ನಾವು ಸಿನಿಮಾ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಬೇರೆದು ಅವ್ರ ಸಿನಿಮಾ ಬಗ್ಗೆ ಅಲ್ಲ. ಅವ್ರು ಯಾಕೊತ್ತಾ, ಅವರು ಬೇರೆ ಐಡಿಯಾಸು ಮತ್ತು ಏನೋ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊತಾ ಇರ್ತಾರೆ ಮನೆಯಲ್ಲಿ. ಸೊ ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮೂವೀಸ್ ನೋಡಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಮನೆಯಲ್ಲಿ ಅವ್ರ ಅಪ್ಪ ಹಂಗಿರ್ತಾರೆ, ಆಚೆ ಬಂದರೆ ಅವ್ರು ಒಂದು ಸ್ಟಾರು, ಬಟ್ ಆಚೆನೂ ನಂಗೆ ಒಂದು ಮಗ ಥರ ನೋಡ್ಕೊತಾರೆ. ಸೊ ಅದು ತುಂಬ ಇಷ್ಟ. ಸಹಜವಾಗಿ ಉಪ್ಪಿ ಸರ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡೋಂಥ ಕನಸುಗಳು ತುಂಬ ಇರುತ್ತೆ. ನಿಮಗೆ ಅಪ್ಪನ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡೋಂಥ ಪ್ಲಾನ್ ಏನಾದ್ರು ಇದೆಯಾ? ಆ ಬಗ್ಗೆ ಏನಾದ್ರು ಮಾತುಕತೆ ಆಗಿದೆಯಾ? ಹೇಗೆ ಸರ್, ನನ್ನ ಫಿಲಾಸಫಿ ಇದು ಒಂದೇ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ದಾರೆ ಟ್ಯಾಲೆಂಟ್ ಇರೋರು, ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ನಾವು ಅಪ್ಪದ ಹೆಸರಲ್ಲಿ ಹುಟ್ಟು ಬಂದಿದ್ದೀವಿ. ಅವ್ರ ಹೆಸರಲ್ಲಿ ನಾನು ಮೂವಿ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ನಾನು ಮಾಡಿದ್ರೆ ನಾನು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತೀನಿ, ಕೆಳಗಡೆಯಿಂದ. ಸೊ ಇಲ್ಲ ಸರ್, ಇದು ನೆಪೋಟಿಸಮ್ ಅದೆಲ್ಲ ಇರ್ಬೋದು ಸರ್, ಬಟ್ ನಾನು ಟ್ರೈ ಮಾಡ್ತೀನಿ ಸರ್. ನನ್ನ ಐ ಟ್ರೈ ಮೈ ಹ್ಯಾಂಡ್ ಇನ್ ಆ್ಯಕ್ಟಿಂಗ್, ಬಟ್ ವಿತ್ ನೋ ಇನ್ಫ್ಲೂಯೆನ್ಸ್. ಯಾರು ನಂಗೆ ಝೀರೋ ಇನ್ಫ್ಲೂಯೆನ್ಸನ್ನು. ಲೈಕ್ ನಾನಿವಾಗ ಸದ್ಯಕ್ಕೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಕಾಲೇಜಲ್ಲಿ, ಸುಮ್ಮನೆ ಮಜಕ್ಕೆ. ಅದು ನಂಗೆ ಇಂಟ್ರೆಸ್ಟ್ ಬಂದರೆ, ನಂಗೆ ಏನೋ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಟ್ರೈ ಮಾಡ್ತೀನಿ. ನಾನು ಫೈನಲಿ ಅಂದರೆ ಉಪ್ಪಿ ಸರ್ ರೀತಿ ಡೈರೆಕ್ಟರ್ ಆಗ್ಬೇಕನ್ನೋಂಥದ್ದು, ಹೀರೋ ಆಗ್ಬೇಕನ್ನೋಂಥದ್ದು ಯಾವ ರೀತಿ ನಿಮ್ಮ ಕಲ್ಪನೆಯಲ್ಲಿರುವಂಥದ್ದು? ನಾನು ಬೇಜಾನ್ ಕತೆಗಳು ಬರೀತಾ ಇರ್ತೀನಿ ಮನೆಯಲ್ಲಿ. ಸೊ ನಾನು ಡೈರೆಕ್ಟರ್ ಆಗ್ತೀನಂತ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಅದು ಇಂಟ್ರೆಸ್ಟು ಕತೆ ಬರೆಯೋದು. ಆ್ಯಕ್ಟಿಂಗ್ ನಾನು ಬೇಜಾನ್ ನಾಟಕ ಮಾಡಿದ್ದೀನಿ ನಮ್ಮ ಕಾಲೇಜಲ್ಲೆಲ್ಲ, ಲೈಕ್ ಹಳೆ ಸ್ಕೂಲಲ್ಲೆಲ್ಲ. ಬಟ್ ನಂಗೆ ಬರೆಯೋದು ಸ್ವಲ್ಪ ಇಷ್ಟ, ಬಿಕಾಸ್ ನಂಗೆ ಐಡಿಯಾಸ್ ಬರ್ತಾನೆ. ನಾನು ಆಚೆ ಓಡಾಡ್ತಾ ಇರ್ತೀನಿ, ಅಭಿಮಾನಿ ಎಲ್ಲ ಸಿಕ್ತರೆ ನಂಗೆ ಇದು ತುಂಬ ಖುಷಿ. ಸೊ ಅವರಿಂದಾನೇ ನನಗೆ ಇದು ಐಡಿಯಾಸ್ ಬರೋದು. ಸೊ ನಾನು ಸುಮ್ಮನೆ ಕತೆ ಬರೀ. ಫೈನಲಿ UI ಅಂದರೆ ಏನು ನಿಮ್ಮ ಕಲ್ಪನೆಯಲ್ಲಿ ಅಂತ? U&I ಅಷ್ಟೇ. ಅವರು ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್ ಅಂದರೆ ಯು ಬಿಕಮ್ ಐ ಅಷ್ಟೇ. ಪೀಪಲ್ ಹೂ ಆರ್ ವಾಚಿಂಗ್ ದ ಮೂವಿ ಅವ್ರು ನೋಡ್ಮೇಲೆ ನಾನು ಅಂದ್ಬಿಡ್ತಾರೆ, ನೀವಲ್ಲ, ನಾನೇ ಇದ್ದೀನಿ, ನಂದೇ ಪ್ರಪಂಚ, ನಾನೇ ಬೆಳೆಸ್ತೀನಿ, ಆ ಥರ. ಫೈನಲಿ ಇಡೀ ತಂಡ ಖುಷಿಯಾಗಿದೆ. ಸೊ ಒಂದು ಬೇರೆ ರೀತಿಯ ಸೆಲೆಬ್ರೇಷನ್ ಮಾಡ್ತಾ ಇದೆ, ಏನು ಹೇಳ್ತೀರಿ ಅಂತ? ಇಲ್ಲ ಸರ್, ಅದು ನಂಗೆ ಏನು, ಸಾರಿ ನಿಮ್ಗೆ ಕ್ವೆಶ್ಚನ್ ಸಿಗಲಿಲ್ಲ. ಸೆಲೆಬ್ರೇಟ್ ಮಾಡ್ತಾರಂಥದ್ದು ಮತ್ತು ಅದನ್ನು ರಿಸೀವ್ ಮಾಡುವಂಥ ರೀತಿಗೆ ಏನು ಹೇಳ್ತೀರಾ? ಏನಿಲ್ಲ ಸರ್, ಎಲ್ಲ ಒಳ್ಳೇದಾಗಬೇಕಷ್ಟೇ ಹೇಳ್ತೀನಿ. ಆಲ್ ದ ಬೆಸ್ಟ್ ಹೇಳ್ತೀನಿ ಅಷ್ಟೇ ಸರ್. ನಾನು ಬರೀ ಒಳ್ಳೇದಾಗಲಿ. ಎಸ್, ಇದಿಷ್ಟು ಆಯುಷ್ ಅವರ ಮಾತಾಗಿರ್ತಕ್ಕಂಥದ್ದು. ನಾನು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ, ಬಟ್ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದಂಗೆ ಬರ್ತೀನಿ ಅನ್ನೋಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್, ಗಿನ್ TV9 ಬೆಂಗಳೂರು.